ಹೊಸದಾಗಿ ಮದುವೆ ಆದಂತ ಗಂಡ ಹೆಂಡತಿ ಮೈಸೂರು ಝೂಗೆ ಹೋಗ್ತಾರಂತೆ. ಅಲ್ಲಿ ಒಂದು ಕೋತಿ ತನ್ನ ಗರ್ಲ್ ಫ್ರೆಂಡ್ ಜೊತೆಗೆ ಬಹಳ ರೊಮ್ಯಾಂಟಿಕ್ ಆಗಿರೋದನ್ನ ನೋಡ್ತಾರಂತೆ. ಆಗ ಹೆಂಡತಿ ಗಂಡನಿಗೆ ಹೇಳ್ತಾಳಂತೆ, ಆ ಕೋತಿ ಎಷ್ಟು ರೊಮ್ಯಾಂಟಿಕ್ ಆಗಿದೆ, ತನ್ನ ಗರ್ಲ್ ಫ್ರೆಂಡ್ ಜೊತೆಗೆ ಎಷ್ಟು ಚೆನ್ನಾಗಿ ಆಟ ಆಡ್ತಿದೆ ನೋಡಿ ಅಂತ. ಅವರಿಬ್ಬರು ಹಾಗೆ ಮುಂದೆ ಹೋಗ್ತಾರೆ. ಮುಂದೆ ಒಂದು ಪಂಜರದಲ್ಲಿ ಸಿಂಹ ಮತ್ತು ಸಿಂಹಿಣಿ ಇರುತ್ತೆ. ಆ ಪಂಜರದಲ್ಲಿ ಸಿಂಹಿಣಿ ಒಂದು ದಿಕ್ಕಲ್ಲಿ ಕೂತಿದ್ರೆ ಇನ್ನೊಂದು ದಿಕ್ಕಲ್ಲಿ ಸಿಂಹ ಬಹಳ ಗಾಂಭೀರ್ಯದಿಂದ ಒಂಟಿಯಾಗಿ ಕೂತಿರುತ್ತಂತೆ. ಇದನ್ನ ನೋಡಿದಂತ ಹೆಂಡತಿ ತನ್ನ ಗಂಡನಿಗೆ ಹೇಳ್ತಾಳಂತೆ, ಆ ಸಿಂಹನ ನೋಡ್ರಿ, ಒಂದ್ ಸ್ವಲ್ಪನೂ ಕೂಡ ರೊಮ್ಯಾಂಟಿಕ್ ಆಗಿಲ್ಲ, ಸಿಂಹಿಣಿಯಲ್ಲಿ ಕೂತಿದ್ರು ಕೂಡ ಒಂಟಿಯಾಗಿ ಕೂತಿದೆ, ಇವರಿಬ್ಬರ ಮಧ್ಯೆ ಪ್ರೀತಿನೇ ಇಲ್ಲ ಅಂತ. ಆಗ ಗಂಡ ತನ್ನ ಹೆಂಡತಿಯ ಕೈಯಲ್ಲಿ ಒಂದು ಕಲ್ಲನ್ನ ಕೊಟ್ಟು, ಈ ಕಲ್ಲನ್ನ ಕೋತಿಗಳ ಕಡೆ ಎಸಿ ಅಂತ ಹೇಳ್ತಾನಂತೆ. ಅವಳು ಆ ಕಲ್ಲನ್ನ ಎಸೆದ ತಕ್ಷಣ ಎರಡು ಕೋತಿಗಳು ಕೂಡ ಒಬ್ರನ್ನೊಬ್ರು ಬಿಟ್ಟು ತಮ್ಮ ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕೆ ಮರ ಹತ್ತಿ ಕೂತ್ಕೊಂತಾವಂತೆ. ಆಗ ಗಂಡ ತನ್ನ ಹೆಂಡತಿಯ ಕೈಗೆ ಇನ್ನೊಂದು ಕಲ್ಲನ್ನ ಕೊಟ್ಟು, ಇದನ್ನ ಸಿಂಹಿಣಿ ಕಡೆ ಎಸಿ ಅಂತ ಹೇಳ್ತಾನಂತೆ. ಅವಳು ಆ ಕಲ್ಲನ್ನ ಸಿಂಹಿಣಿಯ ಕಡೆ ಎಸೆದ ತಕ್ಷಣ ಸಿಂಹ ಗರ್ಜನೆ ಮಾಡಿಕೊಂಡು ಓಡಿ ಬಂದು ಸಿಂಹಿಣಿಯ ರಕ್ಷಣೆಗೋಸ್ಕರ ನಿಂತ್ಕೊಳ್ತಂತೆ. ಆಗ ಗಂಡ